ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ, ಟೈಟಲ್ಲು ತಮ್ಮನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು. ಬಿಸಿ ಪಾರ್ಟಿ ಎಲ್ಲ ಬ್ಯೂಟಿಫುಲ್ ಆಂಟಿದೇರ ಜೊತೆಗೆ ನಾನು ಕೂಡ ಇವಾಗ ಬಿಸಿ ಪಾರ್ಟಿಗೆ ಬಂದಿದ್ದೀವಿ. ಹೊಸ ಬಿಸಿ ಶುರು ಮಾಡಿದ್ದೀವಿ. ಫಸ್ಟ್ ಬಿಸಿ ನನಗೆ ಬಂದಿತ್ತು. ಸೆಕೆಂಡ್ ಬಿಸಿ ಏನೈತಿ ಇವ್ರು ತೊಗೊಂಡಾರ ನೋಡ್ರಿ. ಇವ್ರದ್ದು ಫಸ್ಟ್ ಇತ್ತು. ನಾವು ಇವಾಗ ಏನು ಬಂದಿದ್ದೀವಲ್ಲ ಅವ್ರದ್ದೇ ಫಸ್ಟ್ ಇತ್ತು. ಅವ್ರಿಗೆ ಅವಾಗ ಅನುಕೂಲ ಆಗಿರಲಿಲ್ಲ, ಏನೋ ಪ್ರಾಬ್ಲಮ್ಮಿಂದ ಅವ್ರದ್ದು ಬಿಸಿ ನನಗೆ ಕೊಟ್ಟರು. ನನ್ನ ಬಿಸಿನ ಅವ್ರು ತೊಗೊಳತ್ತಾರೆ ನೋಡ್ರಿ. ಸೆಕೆಂಡ್ ಬಿಸಿ ನನಗಿತ್ತು. ಇಲ್ಲಿ ನೋಡ್ರಿ, ವಾವ್ ಸೂಪರ್. ಈ ಥರ ಒಂದು ಫ್ರೆಂಡ್ಶಿಪ್ ಇರಬೇಕು ನೋಡ್ರಿ. ನಾವೆಷ್ಟೇ ವಯಸ್ಸಾಗಲಿ, ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕೊಂಡ್ರು ಈ ಥರ ನಮ್ಮ ಚಿಕ್ಕವರೆಗಿನ ಬುದ್ಧಿ ಇರಲೇಬೇಕು ನೋಡ್ರಿ. ನಾವು ಫ್ರೆಂಡ್ಸ್ ಸರ್ಕಲ್ದೊಳಗೆ ಸಣ್ಣವ್ರಿದ್ದಾಗ ಒಬ್ರಿಗೊಬ್ರು ಇದೇ ಥರ ಮಾಡ್ತಿದ್ವಿ. ಇವಾಗೂ ಕೂಡ ಅದನ್ನು ನೋಡಿ ನನಗೆ ಅದೇ ನೆನಪ ಆಗಕತ್ತ ನೋಡ್ರಿ. ಸೊ ಬರ್ರಿ ಫ್ರೆಂಡ್ಸ್, ನಾವು ಕೂಡ ಇವಾಗ ಬಿಸಿ ಪಾರ್ಟಿಗೆ ಬಂದಿದ್ದೀವಿ. ನಿಮ್ಗೆ ಈ ವಿಡಿಯೋದೊಳಗೆ ಬಿಸಿ ಪಾರ್ಟಿ ಮತ್ತು ಬ್ಲಾಗ್ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಇದು ಏರಿಯಾ ಬಂದು ಬಲ್ದಾವ್ ದವಾಖಾನೆ ಅಂತ ಐತಿ ರೀ. ಇಲ್ಲಿದು ಸೊಲ್ಲಾಪುರದೊಳಗೆ ಬಲ್ದಾವ್ ದವಾಖಾನೆ ಹಾಸ್ಪಿಟಲ್. ಯಾರೆಲ್ಲ ಆ ಏರಿಯಾದಾಗ ಇದ್ದವರು ವಿಡಿಯೋ ನೋಡತ್ರಿ ಕಮೆಂಟ್ ಮಾಡ್ಯಾಡ್ರಿ. ಮೇನ್ ಡೋರ್ ಅಪೋಸಿಟ್ನೇ ತುಳಸಿ ಕಟ್ಟಿನ ಮಾಡಿದಾರೆ. ಚೆನ್ನಾಗೈತ್ರಿ ಮನೆ. ಅವರು ಕೂಡ ರೀಸೆಂಟಾಗಿ ಕಟ್ಟಿದಾರಂತ, ಚೆನ್ನಾಗಿ ಕಟ್ಟಿದ್ದಾರೆ. ಅವರು ಭಾಳಷ್ಟು ಸ್ಟ್ರಗಲ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ. ಸೊ ಇವಾಗ ನೋಡ್ರಿ, ಸೋಫಾನು ಕೂಡ ಸೂಪರ್ ಐತಿ. ನನಗಂತೂ ಸೋಫಾ ಮನಸ್ಸಿಗೆ ಭಾಳ ಬಂದುಬಿಟ್ಟವ. ನಾನು ಕೂಡ ಖಂಡಿತವಾಗಲೂ ಕೂಡ ಇದೇ ಮಾಡಲ್ದೊಳಗೆ ಎಲ್ ಸೈಜೊಳಗೆ ಮಾಡಬೇಕಂತ ಅಂದ್ಕೊಂಡೀನಿ. योगी राजेंद्र शिव महाराज की जय। श्री गुरु डॉक्टर मल्लिकार्जुन विश्वाराध्य शिवाचार्य महाराज की जय। बाल तपस्वी चरण योगी राजेंद्र शिवाचार्य महाराज की जय। शिव योगी सिद्धरामेश्वर महाराज की जय। कपिल सिद्ध मल्लिकार्जुन महादेव की जय। भगवती गौरी माता की जय। सनातन धर्म की जय। सांब जय नमः पार्वते महादेव। ओम सद्योजातं प्रपद्यामि सद्यो जाताय वै नमो नमः। भवे भवे नाति भवे भवस्वमा भवोद्भवाय नमः। ओम वामदेवाय नमो ज्येष्ठाय पूर्णेश्वरी कैलासाचल कंदरालय करी गौरी उमाशंकरी कौमारी निगमात गोचर करी ओंकार बीजाक्षरी मोक्षद्वारक वाट पाटन करी काशीपुराधीश्वरी भिक्षां देहि कृपावलंबन करी मातान्नपूर्णेश्वरी दृश्य पदार्थ पावन करी ब्रह्मांड भांडोदरी लीला नाटक सूत्र खेलन करी विज्ञान दीपांकुरी श्री विश्वेश मन प्रसादन करी काशीपुराधीश्वरी भिक्षां देहि कृपावलंबन करी मातान्नपूर्णेश्वरी मल्लಯ್ಯ ಮಲ್ಲಯ್ಯ ಎನ್ನುತ್ತ ಹುಡುಕುತ್ತ ನಡೆದನಸಿದ ರಾಮ ಮಲ್ಲಯ್ಯ ಶಿವನಾಮ ಬಾಯಲಿ ಮಲ್ಲಯ್ಯ ಶಿವನಾಮ ಆಡಲಿ ಅಲೆದರು ಅಂದು ಕರೆದರು ಚಿರಲಿಲ ಮಲ್ಲಯ್ಯ ಕೇಳಲಿ ಬಾಲ ಭಕ್ತಿ ಪ್ರೇಮ ಕೇಳಲಿ ಬಾಲ ಭಕ್ತಿ ಪ್ರೇಮ ಮಲ್ಲಯ್ಯ ಮಲ್ಲಯ್ಯ ಎನ್ನುತ್ತ ಹುಡುಕುತ್ತ ನಡೆದನಸಿದ ರಾಮ ಬಾಯಲಿ ಮಲ್ಲಯ್ಯ ಶಿವನಾಮ ಬಾಯಲಿ ಮಲ್ಲಯ್ಯ ಶಿವನಾಮ ಮೂಕ ಬಾಲಕನ ಮಾತಾಡಿಸಿದ ಮಲ್ಲಯ್ಯನ ಮಹಿಮಾ ಮೂಕ ಬಾಲಕನ ಮಾತಾಡಿಸಿದ ಮಲ್ಲಯ್ಯನ ಮಹಿಮಾ ಅವನದಾಗ ತಾಯಿಯ ಕರಳು ತುಂಬಿ ಬಂತು ಪ್ರೇಮ ಅವನದಾಗ ತಾಯಿಯ ಕರಳು ತುಂಬಿ ಬಂತು ಪ್ರೇಮ ಮುಕ್ತಿಯ ಬೇಡಲು ಕಟ್ಟಿಕೊಂಡಳು ಮುಕ್ತಿಯ
ನೋಡಿದ್ರಲ್ಲ ಫ್ರೆಂಡ್ಸ, ನಮ್ಮ ಬಿಸಿ ಪಾರ್ಟಿ ಒಳಗೆ ಯಾವ ಥರ ಎಲ್ಲ ಹಾಡು ಭಜನೆ ಎಲ್ಲ ರೀತಿಯಿಂದನೂ ಕೂಡ ನಡೀತದೆ. ಜೊತೆಗೆ ಎಲ್ಲರ ಮನೆಯ ತಿಂಡಿ ತಿನಿಸು ಉಪ್ಪು ಖಾರ ಎಲ್ಲನೂ ಕೂಡ ನಮ್ಗೆ ಸವಿಯೋದಕ್ಕೆ ಸಿಗ್ತದೆ. ನಮ್ಮ ಮನೆ ರುಚಿ ಅವ್ರು ನೋಡೋದು, ಅವ್ರ ಮನೆ ರುಚಿ ನಾವು ನೋಡೋದು. ಹಾಗೇನೆ ಅದ್ರ ಜೊತೆಗೆ ಎಲ್ಲರೂ ಒಂದಿನ ನಮಗೋಸ್ಕರ ನಾವು ಅಂತೇಳಿ ಟೈಮ್ ಕೊಟ್ಕೊಂಡು ಚೆನ್ನಾಗಿ ಒಂಥರ ಎಂಜಾಯ್ ಮಾಡಿಕೊಂಡು ದೇವರ ಧ್ಯಾನ ಮಾಡಿಕೊಂಡು ಒಂದು ಟೈಮನ್ನು ಸ್ಪೆಂಡ್ ಮಾಡೋದೈತಲ್ಲ, ಅದು ಭಾಳ ಒಂದು ವಿಶೇಷತೆ ಇರ್ತೈತೆ ನೋಡ್ರಿ. ಇವರೆಲ್ಲರೂ ಕೂಡ ಒಂದು ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥವ್ರೆ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವಂಥವ್ರೆ ನೋಡ್ರಿ. ಅವ್ರ ಜೊತೆಗೆ ನಾನು ಕೂಡಿದ್ದೀನಿ. ಅದಕ್ಕೆ ಲಕ್ಷ್ಮೀರ ಅತ್ತೆನೇ ಕಾರಣ. ಅವ್ರ ಬಲ್ಲಿದ್ದ ಕೂಡು ನೀ ಇಷ್ಟೆಲ್ಲ ದುಡಿತಿದ್ದಿ, ಒಂದು ಸ್ವಲ್ಪ ರೊಕ್ಕ ಜಮಾ ಹಾಕು ಎದಕ್ಕಾರ ಆತವ ಅಂತೇಳಿ ಕೇಸಿ ಬೈದು ಅವ್ರ ಜೊತೆಗೆ ಫಸ್ಟ್ ಬಿಸಿಯಾಗಿ ಕೂಡಿಸ್ಕೊಂಡ್ರು. ಅದೇ ಇವಾಗ ಕಂಟಿನ್ಯೂ ಸೆಕೆಂಡ್ ಬಿಸಿ ಒಳಗೂ ಕೂಡ ಕಂಟಿನ್ಯೂ ಆಗತ್ತದ. ಲಕ್ಷ್ಮೀರ ಅತ್ತೆನೂ ಕೂಡ ಇಲ್ಲೇ ಅದ ನೋಡ್ರಿ ಜೊತೆ ಎಂಟಿ. ಹಳೆ ಮನೆಯೊಳಗೆಲ್ಲ ಕುಂತು ಮಾತಾಡ್ತಿದ್ವಿ. ಯಾರಿಗೆಲ್ಲ ಹಳೆ ಮನೆ ನೆನಪಾಗ್ತದೆ, ಹಳೆ ವೀಡಿಯೋಸ್ ಮಿಸ್ ಮಾಡ್ಕೋತೀರಿ, ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಮ್ಮ ಪಿಲ್ಲೂ ಕೂಡ ಮಲ್ಕೊಂಬಿಟ್ಟನ್ರಿ. ಹಾಗೆ ಅವನಿಗೆ ಚಂತನ ಆಟ ಆಡಿ ಸಾಯಂಕಾಲ ಗಾಳಿಯೊಳಗೆ ತಣ್ಣಗೆ ಫ್ಯಾನ್ ಹಚ್ಚಿದ್ರು, ಮಸ್ತ್ ನಿದ್ದೆ ಬರತ್ತಿತ್ತು, ಮಕ್ಕೊಂಡಿದ್ದ ನೋಡ್ರಿ. ಎಲ್ಲರೂ ಕೂಡ ಇವಾಗ ದೇವರ ಒಂದು ಧ್ಯಾನದೊಳಗೆ ಗುಂಗಾಗಿದ್ದಾರೆ. ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತದೆ ರೀ. ಮೈಯೆಲ್ಲ ರೋಮಾಂಚನ ಆದಂಗೆ ಆಗ್ತದೆ. ಆ ಒಂದು ಫೀಲನ್ನು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಾಗ್ತದೆ ನೋಡ್ರಿ. ಸಿಕ್ಕಾಪಟ್ಟೆ ನಾವು ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇದ್ವಿ. ಇವಾಗ ನೋಡ್ರಿ ಎಲ್ಲನೂ ಕೂಡ ಹಾಡು, ದೇವ್ರ ಹಾಡು, ಭಜನೆ ಎಲ್ಲನೂ ಕೂಡ ಮತ್ತು ರುದ್ರಪಠನೆ ಎಲ್ಲನೂ ಆಯಿತು. ಅದಾದ್ಮೇಲೆ ಇವಾಗ ನೋಡ್ರಿ ಪಾರ್ಟಿ ಅಂತಲೇ ಹೇಳ್ಬೋದು. ಸೊ ದುಡ್ಡಿನ ಜೊತೆಗೆ ಹೊಸ ಹೊಸ ತಿಂಡಿಗಳನ್ನ ತಿನ್ನುವಂಥ ಅವಕಾಶ, ಎಲ್ಲರೂ ಕೂಡ ಒಂದಿನ ಮಸ್ತಾಗಿ ಬೆರೆಯುವಂಥ ಅವಕಾಶ, ಜೊತೆಗೆ ನಮ್ಮ ಕೈ ತುಂಬ ದುಡ್ಡನ್ನು ಕೂಡ ಎಣಿಸ್ಕೊಳುವಂಥ ಖುಷಿ ಸಂದರ್ಭ ಅಂತ ಹೇಳ್ಬೋದು ನೋಡ್ರಿ. ಬಹಳ ಇದು ಒಳ್ಳೇದಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಥರ ಮಾಡೋಕ್ಕೆ ಹೋದ್ರೆ ಎಲ್ರಿಗೂ ಒಂದು ರಿಲೀಫ್ ಅಂತ ಅನ್ನಿಸ್ತದೆ. ಅವರು ಸೂಸ್ಲ ಮತ್ತು ಶೇವು ಸೋನಾ ಪಾಪಡಿ ಅವ್ರ ಮನೆಯೊಳಗೆ ಈ ಥರ ಇತ್ತು ನೋಡಿರಿ ಫ್ರೆಂಡ್ಸ. ನಾಷ್ಟ ಸಾಯಂಕಾಲದ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅನ್ಬೋದು. ಸೊ ಅದೆಲ್ಲ ಆದ್ಮ್ಯಾಗ ಚಹಾ ಕುಡಿದು ಮತ್ತೆ ನಾವು ಮನೆಗೆ ಇನ್ನೇನು ಬರಬೇಕು ಅನ್ನೋ ಟೈಮ್ದೊಳಗೆ ಎಲ್ಲರಿಗೆ ಕುಂಕುಮ ಹಚ್ಚಿ ಒಂದು ಬ್ಲೌಸ್ ಪೀಸ್ ಹಾಕಿದ್ರು ನೋಡ್ರಿ ಫ್ರೆಂಡ್ಸ. ಅವರು ಕೂಡ ಎಲ್ಲ ಹೆಣ್ಮಕ್ಳು ಬಂದಿರಿ ಅಂತೇಳಿ ಉಡ್ಯಾಗ ಬ್ಲೌಸ್ ಪೀಸ, ಬಾಳೆಹಣ್ಣು, ಹೂವು, ಅರ್ಶಿನ ಕುಂಕುಮ ಎಲ್ಲನೂ ಕೊಟ್ಟರು. ನಾವು ಅದನ್ನು ತೊಗೊಂಡು ಇವಾಗ ರಿಕ್ಷಾ ಸ್ವಲ್ಪ ಸ್ಟ್ಯಾಂಡ್ ಮುಂದಿತ್ತು, ಹಾಗಾಗಿ ಸ್ವಲ್ಪ ಹಾಗೆ ವಾಕ್ ಮಾಡ್ಕೊತ ಹೋದ್ರಾಯ್ತು ಅಂತ ಹೇಳಿ ನಡ್ಕೋತ ಮಾತಾಡ್ಕೋತ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ನೋಡ್ರಿ. ಫುಲ್ ಪ್ರಶಾಂತವಾಗಿರುವಂಥ ಏರಿಯಾ ಅಂತಲೇ ಹೇಳ್ಬೋದು. ಆ ಮನೆಗಳೆಲ್ಲ ನೋಡಿದ್ರೆ ಭಾಳ ಖುಷಿ ಅಂತ ಅನಿಸ್ಬಿಡ್ತೈತಿ. ನಾವಿರುವಂಥ ಏರಿಯಾ ರೀ, ನಾವು ಬಾಡಿಗೆ ಮನೆಯಾಗಿದ್ದೇವಲ್ಲ ಆ ಏರಿಯಾ ಥರನೇ ಐತಿದ್ದು ಕೂಡ. ಸಿಕ್ಕಾಪಟ್ಟೆ ಒಂಥರ ರಿಚ್ ಏರಿಯಾ ಅಂತಾರೆ ನೋಡ್ರಿ, ಆ ಥರನೇ ಐತಿ. बाय मम्मा, बाय कर रजिला, चाय बाय बाय. ಓರಿ ಹೌದೇನ್ರಿ. ಮನೆಗೆ ಬಂದಿ ನೋಡ್ರಿ ಫ್ರೆಂಡ್ಸ್. ಈ ಸದ್ಯಕ್ಕೆ ಪೌಣೆ 8 ಗಂಟೆ ಐತೆ ನೋಡ್ರಿ. ಗಡಿಬಿಡಿ ಒಳಗೆ ಲಾಕ್ ಶುರು ಮಾಡ್ಕೊಂಡು ಗಡಿಬಿಡಿ ಒಳಗೆ ಬಿಸಿ ಪಾರ್ಟಿನ ಮುಗಿಸ್ಕೊಂಡು ಬಂದೆ ನೋಡ್ರಿ ಫ್ರೆಂಡ್ಸ. ಓಕೆ, ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಇದ್ರೊಳಗನೆ ನೀನು ಅಲ್ಲಿಗೆ ಈಗ ರಿಕ್ಷಾದಾಗ ಹೋಗಿ ಬಂದೀವಿ ಅಂದ್ರೂ ಕೂಡ ಒಂಥರ ಸುಸ್ತದಂಗೆ ಆಗ್ಬಿಡ್ತು. ಕಂಟಿನ್ಯೂ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಡಿಗೆ ಅಂತರೂ ಅದೇ ಇತ್ತು. ಅಲ್ಲಿನೂ ನಾವು ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬಂದಿದ್ವಿ. ಯಜಮಾನ್ರೂ ಫ್ರೆಂಡ್ ಜೊತೆಗೆಲ್ಲ ಹೊರಗೆ ಸ್ವಲ್ಪ ಪಾರ್ಟಿ ಐತಿ ಹೋಗಿ ಬರ್ತೀನಿ ಅಂದರು. ಹಾಗಾಗಿ ಏನು ಜಾಸ್ತಿ ಇದು ಇರಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿವಿ ಎಲ್ಲರೂ. ಬೆಳಗ್ಗೆ ಎಲ್ಲ ನಾಷ್ಟ ಅದೇ ಇತ್ತು, ಬಿಸಿ ಮಾಡಿಕೊಟ್ಟನೆ. ಅವರು ಕೂಡ ಅದೇ ನಾಷ್ಟ ಮಾಡಿದ್ರು. ಮತ್ತು ಪಿಲ್ಯಾಗ ಒಂದು ಚಪಾತಿ ಅವು ಬಿಸಿ ಬೇಕಂದ್ರೆ ಹಂಗಾಗಿ ಚಪಾತಿ ಮಾಡಿದ್ನೆ ಬುತ್ತಿಗೆ.
ನಾವು ರೋಲ್ ಮಾಡಿಕೊಟ್ಟನೆ ಹಾಕಿ ಮಾವ ಇಬ್ಬರು ಕೂಡ ತಿಂದು ಸಾಲಿಗೆ ಹೋದ್ರು. ಯಜಮಾನ್ರು ನಾಷ್ಟ ಮಾಡಿ ಹೋಗ್ಯಾರ. ಆಯಿತು ಸೋಮವಾರ ನಾಷ್ಟ ಮಾಡಿ ಹೋಗ್ಯಾರ. ಈಗ ಎಟ್ಟಕ್ಕೆ ಮನೆಗೆ ಹತ್ತಾರ ಗೊತ್ತಿಲ್ಲ ನನಗಂತೂ. ನಂದು ಕೆಲಸ ಅಂದ್ರೆ ಈಗ ಶುರು ಆಗೈತಿ. ಸೊ ಇವಾಗ ಏನೈತಿ ಗ್ಯಾಸ್ ಕಟ್ಟಿ ಈಗೆಲ್ಲನೂ ಕ್ಲೀನಾಗಿ ಸ್ವಲ್ಪ ಕ್ಯಾಮ್ರಾ ಇದ್ದಲ್ಲಿ ಬರ್ತದ್ರಿ. ಗ್ಯಾಸ್ ಕಟ್ಟಿ ಅದೆಲ್ಲನೂ ಈ ಥರ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದ್ದು ಬಾಂಡೆ ಅವನು ಕೂಡ ತಿಕ್ಕೀನಿ. ಇವತ್ತು ಎಡವಟ್ಟು ಏನಾಗ್ಬಿಟ್ಟೈತಪ್ಪ ಅಂದ್ರೆ ಅದೇ ಬೆಳಗ್ಗೆ ಸ್ವಲ್ಪ ಬರೀ ಮಿಸಳ ಪಾವ್ ಹೊಟ್ಟೆ ತುಂಬಂಗಿಲ್ಲ. ಸ್ವಲ್ಪ ಮ್ಯಾಗ ಅನ್ನ ಊಟ ಮಾಡ್ತಾರೆ, ಬಿಸಿ ಅನ್ನ ತುಪ್ಪ ಅಂತೇಳಿ ಅನ್ನಕ್ಕೆ ಹಚ್ಚೀನಿ ರೀ. ನಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರೆ, ಸೊ ಅವ್ರ ಜೊತೆ ಮಾತಾಡಕತ್ತೀನಿ. ಅದೇನಾಗ್ಬಿಟ್ಟೈತಿ, ನಾನು ಸ್ವಲ್ಪ ಸಣ್ಣಾಗೆ ಇಡ್ತೀನಿ ಯಾವಾಗ್ಲೂ. ಅದು ನನ್ನ ಮಿಸ್ಟೇಕಾಗಿ ಸ್ವಲ್ಪ ದಮ್ ಇಟ್ಬಿಟ್ಟಿನಿ. ಅದನ್ನು ಇಡಂಗೆ ಇಟ್ಟಿದ್ನೆಲ್ಲ ಅಡುಗೆ ಮನೆಯಾಗ ಇರ್ತೀನಿ ಬಿಡು, ನೋಡ್ತೀನಿ ಮುಂದೆ ಅಂತೇಳಿ. ಒಮ್ಮೆ ಕಾಲ್ ಬರ್ನ ಮಾತಾಡ್ಕೊತಾಗ ಎಲ್ಲರ ಹತ್ರ ಹೋಗಿನಿ. ಅದು ಜೋರು ಇಟ್ಟಿನೆಲ್ಲ ಹಂಗಾಗಿದ್ನಿ ಎಲ್ಲ ಉಕ್ಕಿ ಈ ಥರ ಒತ್ತಿಬಿಟ್ಟೈತಿ. ಈ ಥರ ಡ್ಯಾಮೇಜ್ ಮಾಡಿಬಿಟ್ಟು ನೋಡಿರಿ ಮುಂಜಾನೆ ಅದು ಕೆಲಸನ. ಹಿಂಗೆ ಒಮ್ಮೊಮ್ಮೆ ಅಪ್ಪಿ ತಪ್ಪಿ ನಮ್ಮ ಕೈಲೇನೆ ಹಿಂಗತೆ ಆಗ್ಬಿಡ್ತಾವೆ ನೋಡಿರಿ. ಮರು ಅಂತಾರಲ್ಲ ಆ ಥರ. ಮುಸಿರೆಲ್ಲ ಇಲ್ಲಿ ಎತ್ತಿಟ್ಟಿನಿ. ಅದನ್ನ ಆಮೇಲೆ ಡಸ್ಟ್ಬಿನ್ಗೆ ಒಯ್ದು ಹಾಕ್ತೀನಿ. ಈಗ ಇನ್ನು ಅರಿಬೇದವ್ರಿ. ಇದು ಒತ್ತಿದ್ದನ್ನ ಮತ್ತು ಸುಮ್ಮನೆ ಯಾಕೆ ಮೂರಿಗೆ ಚೆಲ್ಲಿ ಅಂತೇಳಿ ಕ್ಯಾರಿ ಬ್ಯಾಗ್ದಾಗ ಹಾಕಿಟ್ಟಿನಿ. ಸ್ವಲ್ಪ ಚಲೋ ಇದ್ದಿದ್ದು ತಗೊಂಡು ಉದಿದ್ದು ಮುಸಿರಿ ಗಿಸಿರಿ ಎಲ್ಲ ಇದ್ರೊಳಗನೆ ಹಾಕಿನಿ. ಅದ್ರ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಇನ್ನು ಮತ್ತೊಂದು ಸರಿ ಕಸ ನೆಲ ಒರೆಸ್ಬೇಕ್ರಿ. ಇವತ್ತು ಮಗಳಿಗೆ ಪೂಜೆ ಮಾಡಿ ಹೋಗಂದಿನಿ. ಆಕಿನ ಗಡ್ಬಿಡಿ ಒಳಗೆ ಹಂಗೆ ಹೋಗೋಣ ಸಾಲಿಗೆ. ನಾನು ಇನ್ನೂ ಜಳಕ ಮಾಡಬೇಕು. ನೀರನ್ನು ಒಂದು ಹಬ್ಬರು ಭಾಳ ನಡೆದ್ಬಿಟ್ಟೈತ್ರಿ. ಏನು ಮಾಡಬೇಕು? ನೀವು ಕೂಡ ಅಪಾರ್ಟ್ಮೆಂಟ್ದಾಗ ಇದೇ ಪಜಿತಿ ಸಿಸ್ಟರ್ ಅಂತ ಕಮೆಂಟ್ ಹಾಕಿದ್ರಿ. ಇಷ್ಟು ಅರಿಬೇದ ಡೈಲಿ ಅರಿಬೇದವ್ರಿ. ಈಗ ಬಡ ಇಷ್ಟು ಇದ್ದು ಅರ್ಬಿ ಒಗೆದು ಒಂದು 2 ಬಕೆಟ್ ತುಂಬಿಟ್ನೆ ಅಂದ್ರೆ ಚಂತನ ಆತಾವು. ಕುಡಿಯೋ ನೀರಂತರೂ ತುಂಬಿ ಎಕ್ಸ್ಟ್ರಾ ಇಟ್ಟಿರ್ತೀವಿ ನೋಡ್ರಿ. ಪಿಲ್ಲೆ ಎಲ್ಲ ಇದು ತೆಗೆದಿಟ್ಟಾನ ಮುಚ್ಚಬೇಕಾದ್ರೆ ಆದ್ಮ್ಯಾಗ ನೋಡ್ರಿ. ಎಲ್ಲರೂ ಕುಂತ್ಕೊಂಡು ಇಲ್ಲೇ ನಾಷ್ಟ ಮಾಡಿದ್ವಿ. ಈಗ ಎಲ್ಲ ವಿಡಿಯೋನ ಚಾಲು ಮಾಡ್ಕೋತ ಕೆಲಸ ಮಾಡ್ತೀನಿ ರೀ. ಓಕೆ, ಈಗ ಸ್ವಲ್ಪ ವಿಡಿಯೋದ ಕೆಲಸ ಐತಿ. ಟೈಟಲ್ಲು, ತಮ್ನೆಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ ಇದೆಲ್ಲ ಹಾಕಬೇಕು. ಅದಿಷ್ಟೆಲ್ಲ ಹಾಕಿ ಉಳಿದ ಕೆಲಸ ಮಾಡ್ತೀನಿ. ಒಮ್ಮಿದಮ್ಮಲ್ಕ ನೋಡ್ರಿ ಮಳೆ ಚಾಲೂನ ಆಗ ಬಿಡ್ತು. ಮಳೆನ ಸ್ಟಾರ್ಟ್ ಆಗೋದ್ರಾಗ ನೆಲಗಿಲೆಲ್ಲ ತೊಯ್ದು ಬಿಡ್ತ್ರಿ. ಜೋರನೇ ಐತ್ರಿ ಫ್ರೆಂಡ್ಸ್ ಮಳೆ. ನೋಡ್ರಿ ಬರ್ಲಿಕ್ಕೆ ಅಪರೂಪ ಆಗುತ್ತೆ, ಬಂದ್ರೆ ಬೇಸರ ಆಗುತ್ತೆ. ನೋಡ್ರಿ ಹಚ್ಚ ಹಸಿರು ವಾತಾವರಣ ಈಗ ಮಸ್ತ್ ಅನ್ಸಾಕತ್ತೈತೆ ರೀ. ಎದ್ದು ಗುಟ್ಟನ ಯಾವಾಗಾರ ಇಲ್ಲೇ ಸ್ವಲ್ಪ ಅವಶ್ಯರಿ ಅಂತೇಳಿ ಬರ್ತೇವೆ ನೋಡ್ರಿ. ಈಗ ಬಿದ್ದದ ಮನೆ ಅದನ್ನು ನೋಡಿದ್ರೆ ಒಂಥರ ಇದು ಆದಂಗೆ ಆಕಿತ್ತು. ಬಟ್ ಈಗ ಇಲ್ಲೆಲ್ಲ ಸೂರ್ಯಾಗದಲ್ಲ ನೋಡಿದ್ರೆ ಖುಷಿ ಅಂತ ಅನ್ಸುತ್ತೆ ನೋಡ್ರಿ. ಗಾಳಿನ ಮಸ್ತ್ ಬಿಸಿ ಆಗ್ತದೆ ನೋಡ್ರಿ. ಒಂಥರ ಸ್ಮೆಲ್ಲು ಮಣ್ಣಿಂದು ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ, ನಾನು ಡೈರೆಕ್ಟಾಗಿ ಈಗ ರಾತ್ರಿನ ಬ್ಲಾಗನ್ನು ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಇದ್ರೊಳಗನೆ ಇವತ್ತು ಸೋಮವಾರ ಇತ್ತಲ್ಲ, ಸಾಯಂಕಾಲ ಮತ್ತು ಎಲ್ಲ ಫ್ರೆಶ್ ಆಗಿ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿಕೊಂಡು ಮಲ್ಲೆ ಮುಡಿಗೆ ಹೋಗಿ ತುಪ್ಪದ ದೀಪ ಹಚ್ಚಕತ್ತೀನಿ. ಭಾಳ ದಿನ ಆಯಿತು. ಕೆಲವೊಬ್ಬರು ತಿಳಿದವರು ಹಿರಿಯರು ಹೇಳಿದರು, ಯಾಕೋ ಮನಸ್ಸಿಗೆ ಮನೆಯೊಳಗೆ ಕಿರಿಕಿರಿ ಈ ಥರ ಎಲ್ಲ ಆದಾಗ ನಾವು ತಿಳಿದು ಮಾಡೋಕ್ಕಿಂತ ಇನ್ನೊಬ್ಬರು ನಮಗೆ ಸಜೆಷನ್ ಕೊಟ್ಟು ನಾವು ಮಾಡ್ತೀವಿ ನೋಡ್ರಿ. ಅದು ನಮ್ಗೆ ಲಘುಟನೆ ಫಲ ಕೊಡುತ್ತಂತಲೇ ಹೇಳ್ಬೋದು. ಹಾಗಾಗಿ ಹೋಗಿ ಹಚ್ಚಿ ಬರಕತ್ತೀನಿ. ಅವರು ಸ್ವಲ್ಪ ಇಷ್ಟು ವಾರ ಇಷ್ಟು ದಿನ ಅಂತ ಹೇಳಿದರು. ಬಟ್ ನಾನು ಅವ್ರು ಹೇಳಿದ್ದಕ್ಕಿಂತ ಈಗ ನನಗೆ ಚಲೋನೇ ಅಂತ ಅನ್ಸಕತ್ತೈತಿ. ಹಾಗಾಗಿ ನಾನು ಅದನ್ನು ಏನೋ ಕಂಟಿನ್ಯೂ ಮಾಡ್ಕೊತಾನೆ ಹೊಂಟಿ ನೋಡ್ರಿ. ಈಗ ರಾತ್ರಿ ಊಟಕ್ಕೆ ಸಿಂಪಲಾಗಿ ಮಾಡ್ತೀನಿ ನೋಡ್ರಿ. ಇದನ್ನು ಮತ್ತು ವೇರ್ ಮಾಡ್ಬೇಕಂತ ಅನ್ಸಿತ್ತು ಅಂತೇಳಿ ಹಾಕ್ಕೊಂಡಿದ್ದೀನಿ ಹಂಗೆ. ಸೊ ಅದಕ್ಕೆ ಹೇಳ್ತಾರ, ಇರುವಾಗ ಬೆಲೆ ಗೊತ್ತಾಗಲ್ಲ ಅಂತೇಳಿ. ನನಗೆ ಮಂಗಳಸೂತ್ರ ಗೋಲ್ಡ್ ಇದ್ದಾಗ ನನಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲಿಲ್ಲ. ಸರಳವಾಗಿ ಯಜಮಾನ್ರಿಗೆ ಕಷ್ಟ ಐತೆ, ನಾನು ಇಲ್ಲಿ ತಗೋ ನನ್ನ ಹತ್ರ ಮಂಗಲ ಚೈನೆ ಐತೆ ಅಂತೇಳಿ ಕೊಟ್ಬಿಟ್ಟೆ. ಸುಮಾರು ಜನರ ಹತ್ರ ಬಯಸ್ಕೊಂಡ್ಬಿಟ್ಟೀನಿ. ಅದನ್ನು ಕೊಟ್ಟು ತುಟ್ಟಿ ಬಂಗಾರ ಐತಿ ಒಳ್ಳೆ ಮಾಡ್ಸ್ಕೊಳೋದಾಗಲ್ಲ. ಒಮ್ಮೆ ಕೈಯಂದು ಹೋಯ್ತಂದ್ರೆ ಒಳ್ಳೆ ಗುಟ್ಟು ಮಾಡ್ಕೊಳೋದು ಭಾಳ ಮುಷ್ಕಿಲಾಗುತ್ತೆ ಅಂತೇಳಿ. ಬಟ್ ನನ್ನ ಗಂಡಗೆ ನನ್ನ ಬಿಟ್ಟರು ಯಾರೂ ಆಗೋರಿಲ್ಲ ಅಂಥೇಳಿ ಆ ಥರ ತಿಳ್ಕೊಂಡು ಕೊಟ್ಟೆ. ಸೊ ಪರವಾಗಿಲ್ಲ, ಬಂಗಾರ ಹಾಕ್ಕೊಂಡ್ರೇ ಅಷ್ಟೇ ಜೀವನ ಮಾಡ್ತಾರೆ, ಇರ್ಲಿಕ್ಕಿಲ್ಲ ನನಗಿಲ್ಲ. ಸೊ ದೇವ್ರು ನನಗೆ ಇದನ್ನು ಮಾಡಿಸ್ಕೊಳೋ ಶಕ್ತಿ ಕೊಟ್ಟ, ಮಾಡಿಸ್ಕೊಂಡಿದ್ದೀನಿ. ಮುಂದೊಳ್ಳೆ ನನ್ನ ಗಂಡಗೆ ಇದನ್ನು ಮಾಡಿಸೋ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊತೀನಿ. ದೇವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈಗ ಏನಾದ್ರೂ ತಿಂಡಿ ಮಾಡಬೇಕು, ಏನಾರ ಮಾಡೋಣ ಬರ್ರಿ. ಯಜಮಾನ್ರು ಚಂತನ ಏನೋ ಕೆಲಸ ಐತಂತ ಹೋಗಿದ್ದರು ನೋಡ್ರಿ. ಅವ್ರದ್ದು ಮತ್ತು ಪಾಪ ಸೂಟಿ ದಿನನೇ ಏನಾದರೂ ಕೆಲಸ ಮಾಡ್ಕೋಬೇಕು. ಒಂದೊಂದು ದಿನ ಸುಮ್ಮನೆ ಹೊರಗೆ ತಿರ್ಗಾಡೋಕೆ ಹೋಗಾರ ಸಿಟ್ಟು ಬರುತ್ತಾ. ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋದ್ರೆ ನನಗೂ ಹೋಗ್ಯಾರ ಬಿಡ ಅಂತ ತಾಳಾಗುತ್ತೆ.
ಆದ್ರೆ ಸುಮ್ಮನೆ ಖಾಲಿ ಪ್ಲೇಟ್ ತಿರುಗ್ತಿರ್ತಾವೆ ನೋಡ್ರಿ, ಹಾಗಾಗಿ ನನಗೆ ಸಿಟ್ಟು ಬಂದಂಗೆ ಆಗುತ್ತೆ. ಮೊಬೈಲು ಇಲ್ಲ ಇಟ್ಟತ್ತ ನೋಡಿ ನೀನು ಒಂದು 10 ನಿಮಿಷ ಗೇಮ್ ಆಡು, ಮತ್ತು ಆಕಿ ಏನು ನೋಡ್ತಾಳೆ ಆಕಿ ನೋಡಲ್ಲಕ್ಕ ಏನ ಏ ಇವ್ರ ಕೈಯ ಮೊಬೈಲ್ ಕೊಟ್ಟು ಈಗ ಬಂದಿದ್ರಿ ಒಂದು ಅರ್ಧ ತಾಸು ಕುಂತು ಮತ್ತು ಸ್ವಲ್ಪ ಹೊರಗೆ ಇದು ತೊಗೊಂಬರ್ತೀನಿ ಅಂತ ಹೋಗ್ಯಾರ. ಅವ್ರದ್ದು ಅವ್ರದ್ದು ತಿಂಕ್ರಿ ಸ್ವಲ್ಪ ತಿಂಕ ಏನೋ ಮಾತಾಡೋಕೆ ಆ ಕಡೆ ಅಡ್ಜಸ್ಟ್ ಮಾಡ್ಕೋರಿ. ಅವ್ರಿಗೆ ಬೇಕಾಗಿದ್ದು ವಸ್ತು ತೊಗೊಂಬರಕ್ಕೆ ಹೋಗ್ಯಾರ್ರಿ. ಪಟಕನ ಕನ್ನಡದಾಗ ಹೇಳ್ಬಿಟ್ರೆ ಬೇಸ್ರಿ ಫ್ರೆಂಡ್ಸ್. ಮತ್ತು ಈಗಂತೂ ಬಾಂಡ್ಯಾಗಳು ತಿಕ್ಕಿದ್ದು ಮಧ್ಯಾಹ್ನ ಹಂಗೆ ಕುಂತಾವು. ಸಾಯಂಕಾಲ ಹುಡುಗರು ಬಂದ ಮ್ಯಾಗ ಚಹಾ ಮಾಡಿಕೊಟ್ಟಿದ್ದು ಅದು ಒತ್ತಿದ್ದು ಬೋಗಣಿ ಹಂಗೆ ಐತದ. ಇನ್ನೂ ಚೆನ್ನಾಗಿ ನೆನಿಲ್ರಿ, ನಾಳೆಗೆ ತಿಕ್ಕಿರಿ ಸ್ವಲ್ಪ ಇದಾಗತ್ತೆ ಅಂತೇಳಿ. ಮತ್ತೇನೈತಿ ಅವ್ರು ಸಾಲಿಲಿಂತ ತೊಗೊಂಬಂದಿರುವಂಥ ಬುತ್ತಿ ಡಬ್ಬಿ ಇಷ್ಟು ಬಿದ್ದಾವ ಸಿಂಕ್ನ್ಯಾಗ, ಇನ್ನು ಒಳಗೆ ಇಡ್ಬೇಕು. ಈಗ ಏನಾದರೂ ಬೇರೆ ಅಡುಗೆ ಮಾಡಬೇಕು ಅಂದ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಇಷ್ಟು ಪಾವು ಉಳ್ದವ್ರಿ. ನಾಳೆಗೆ ಇವತ್ತು ವಡಾಪಾವ್ ಮಾಡಿದ್ರೆ ಆಗ್ಬಿಡ್ತಿತ್ತು, ತಲೆಯಾಗ ಬರಲಿಲ್ಲ ನೋಡ್ರಿ. ಈಗ ಅನ್ನ ಒಗ್ಗರಣೆ ಹಾಕಿ ಸದ್ಯಕ್ಕೆ ಕುದಿ ಹಿಡ್ದೈತೆ ನೋಡ್ರಿ. ಈಗ ಮ್ಯಾಗಿಂದು ಟೊಪ್ಪನ್ನು ಹಾಕಿಬಿಡ್ತೀನಿ ನೋಡ್ರಿ. ಇರ್ಲಿಕ್ಕೆ ಅರ್ಧ ಬೆಳ್ಳಗೆ ಅರ್ಧ ಕಲರ ಈ ಥರ ಆದಂಗೆ ಆಗ್ಬಿಡ್ತಿದ್ರಿ ಫ್ರೆಂಡ್ಸ್ ಅನ್ನ. ಹಂಗಾಗಿ ಸ್ವಲ್ಪ ಕುದಿ ಹಿಡಿದ ಮ್ಯಾಗನೇ ಮುಚ್ಚಿಬಿಟ್ರೆ ಎಲ್ಲ ಕಡೆ ಕರೆಕ್ಟಾಗಿ ಉಪ್ಪು ಹುಳಿ ಖಾರ ಎಲ್ಲ ಹಿಡಿತದ ಅಂತೇಳಿ. ಅದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿನ್ರಿ, ಕೊತ್ತಂಬರಿ ಹಾಕಿನಿ, ಲಿಂಬೆಹಣ್ಣಿನ ರಸ ಹಾಕಿನಿ. ಈಗ ಮ್ಯಾಗ ಮುಚ್ಚಿದಂದ್ರೆ ಅನ್ನ ರೆಡಿ. ಟೈಮ್ ಬಂದು ನೋಡ್ರಿ ಸದ್ಯಕ್ಕೆ 9:30 ಆಗೋಗೈತಿ. ಬೆಳಿಗ್ಗೆ ವಿಡಿಯೋ ಶುರು ಮಾಡತ್ತೀನಿ. ರಾತ್ರಿ ಅದೇನು ಒಗ್ಗರಣೆನ ಮಾಡಿದ್ವಿ ನೋಡ್ರಿ, ಮಸ್ತಾಗಿತ್ತು. ಅಣ್ಣ ನಾಷ್ಟ ಮಾಡ್ತೇವಲ್ಲ ಮತ್ತೆ ಚಾನು ಡೈರೆಕ್ಟ್ ತೊಗೊಂಬಂದಿ ನೋಡ್ರಿ. ಅವ್ರಿಗೆ ಮಾಡಿಕೊಟ್ಟ ಯಜಮಾನ್ರಿಗೆ ಮತ್ತೆ ಒಳ್ಳೆ ಮಳ್ಳೆ ಕಾಸ ಒಂದೇ ಗುಟ್ಟು ಕುಡಿತಾರ, ಬಟ್ ಟೈಮಿನ ಮೇ ಬೇಕ್ರಿ ನಮ್ಮ ಮನೆಯವರಿಗೆ. ಬರ್ರಿ ಸುಸ್ಲಾ ಮಾಡಿ ನಾಷ್ಟಕ್ಕೆ. ರಾತ್ರಿ ಒಗ್ಗರಣೆನೇ ಮಾಡಿದ್ದೆ, ಮುಂಜಾನೆ ಸುಸ್ಲಾ ಮಾಡೀನಿ. ಫೇವ್ರೇಟ್ ಅರ್ಜೆಂಟ್ ಮಾಡಿದೇನಿ ರೀ, ಸ್ವಲ್ಪ ಲೇಟ್ ಆಗತ್ತೈತಿ ನಾಷ್ಟಕ್ಕೆ, ಅದಕ್ಕಂತೇಳಿ ಅರ್ಜೆಂಟ್ ಮಾಡಿದೆ. ಮಸ್ತಾಗೈತಿ. ಇದ್ರೊಳಗೆ ಮೊಸರು ಇರಬೇಕಾಗಿತ್ತು ಫ್ರೆಂಡ್ಸ, ಬಿಟ್ಟಿರಲಿ ಸದ್ಯಕ್ಕೆ ಹಂಗೆ ನಾಷ್ಟ ಮಾಡೋಣ. ನಿಮ್ಮ ಮನೆಗೆ ಏನು ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ. ನಾಷ್ಟ ಆಯ್ತು ರೀ, ಚಪಾತಿ ಪಲ್ಯನೂ ಬಾಯ್. ಅವನಿಗೆ ದಿನ ಸಾಲಿಗೆ ಹೋಗಿ ನಾನು ಇಲ್ಲಿ ಕಾಣಿಸ್ಬೇಕ್ರಿ, ನನಗೆ ಬಾಯ್ ಮಾಡೋದ್ರೆ ಅವನಿಗೆ ಸಮಾಧಾನ ನೋಡಿರಿ ಫ್ರೆಂಡ್ಸ್. ಸಾಲಿಗೆ ಬುತ್ತಿ ಮಾಡಿ ಕಟ್ಟಿದ್ದೀನಿ ರೀ. ಅವರು ರೆಡಿಯಾಗಿ ಸ್ಕೂಲಿಗೆ ಹೊರಟಿದ್ದಾರೆ ರೀ. ಇವಾಗ ಮಕ್ಕಳು ಸ್ಕೂಲಿಗೆ ಹೋದ್ರಿ, ಉಳ್ದಿದ್ದು ಕೆಲಸ ಮಾಡೋದು ನೋಡ್ರಿ. ಪಲ್ಯ ಸೋಯಾಬೀನ್ ಪಲ್ಯ ಮಾಡಿ ನೋಡ್ರಿ. ಕಡಾಗಿ ಒಳಗೆ ಮಾಡಿದ್ದೆ. ಇದು ಹಿಟ್ಟು ನಾದಿದ್ದು ಬುಟ್ಟಿ ಕಡಾಯಿ ಒಳಗಿನ ಪಲ್ಯ ಇದ್ರೊಳಗೆ ತೆಗೆದು ಅದನ್ನು ಮೊಸರು ತಿಕ್ಕಾಕಿ ಇಟ್ಟೀನಿ. ಚಟ್ನಿ ಮಾಡ್ಬೇಕಂತ ಊರ್ದು ಏನಾಗೈತಿ, ಇದು ಹಂಗೆ ಕುಂತ್ಬಿಟ್ಟೈತೆ ನೋಡ್ರಿ. ಇವತ್ತು ಮಾಡ್ಬೇಕು ಅಂದ್ಕೊಂಡೀನಿ. ನಮಗಿಷ್ಟು ಚಪಾತಿ ಮಾಡಿಟ್ಟೆ ನೋಡ್ರಿ. ಒಮ್ಮೆ ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೆ ಬುತ್ತಿಗೆ. ತಿಂಡಿದೊಂದು ಚಪಾತಿ ಹಂಗೆ ಕುಂತೈತೆ ನೋಡ್ರಿ. ಬಾಂಡೆ ಸದ್ಯಕ್ಕೆ ತಿಕ್ಕಬೇಕು, ಗ್ಯಾಸ್ ಕಟ್ಟಿ ಮತ್ತೊಂದು ಸರಿ. ಈಗೆಲ್ಲ ಬರೀ ಅನ್ನ ಅಷ್ಟೇ ಹಚ್ಚೋದೈತೆ ರೀ. ಈಗ ಒಗ್ಗರಣೆನ ಮಾಡ್ಬೇಕು ಅಂದ್ಕೊಂಡೀನಿ. ಬೆಳಗ್ಗೆ ಎಲ್ಲ ಒರೆಸ್ಕೊಂಡಿರ್ತೀನಿ, ಅದು ಸ್ವಚ್ಛನೇ ಐತಿ. ಬಟ್ ಸ್ವಲ್ಪ ಎಣ್ಣೆ ಅಂಶ ಇರ್ತೈತಲ್ಲ, ಎಲ್ಲ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಬಾಂಡೆ ತಿಕ್ಕೋಬೇಕಂದೆ. ಇವು ಕುಡಿಯೋ ನೀರು ರೀ, ಇವು ಬಳಸ ನೀರು ಹೋಗ್ಬಿಟ್ಟಾವ ಸದ್ಯಕ್ಕಿಲ್ಲ. ಕುಡಿಯೋ ನೀರು ಅಷ್ಟು ಬಳಸಿರ ಮತ್ತು ಕಮ್ಮಿ ಬೀಳ್ತಾವೆ ನೋಡ್ರಿ. ಇಷ್ಟು ಏನು ಬಂದ ಆಗ್ತಾವೆ ಸದ್ಯಕ್ಕೆ. ಹಂಗಾಗಿ ಸದ್ಯಕ್ಕೆ ಏನು ಮಾಡಪ್ಪ ಅನ್ನಂಗಾಗೈತಿ. ಟಾಯ್ಲೆಟ್ದಾಗೂ ನೀರಿಲ್ಲ, ಬಾತ್ರೂಮ್ದಾಗೂ ನೀರಿಲ್ಲ. ಇನ್ನೂ ಇದು ಸೊಸೈಟಿ ಆಗಿಲ್ಲ ನೋಡ್ರಿ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಬರಕತ್ತಾವು. ಎನಿ ಟೈಮ್ ನಾನು 2 ಬಕೆಟ್ ತುಂಬನೇ ಇಡ್ತಿದ್ದೆ. ಇವತ್ತು ಎಲ್ಲರೂ ಜಳಕ ಮಾಡಿ ಉಟ್ಕೊಂಡು ಅರಿಬಿ ಬಿಟ್ಟಿದ್ದ ಅರಿಬಿ ಇದ್ರೊಳಗೆ ಹಾಕೈತಿ. ಅಂದರೆ ಇದೆಲ್ಲ ಒಂಥರ ಆಗ್ತದಂತೆ, ಸವಾರಿ ಸರಿಗಿಡುತ್ತೆ. ನಾನು ಯಾವಾಗಲೂ 1 ಬಕೆಟ್ರೆ 2 ಬಕೆಟ್ರೆ ತುಂಬಿಡ್ತೀನಿ. ಒಗ್ಗರಣೆ ಬಂಡೆ ಮಾಡಾದ್ಮೇಲೆ 2 ತುಂಬಿಟ್ಟಿರ್ತೀನಿ. ಇರ್ಲಿಕ್ಕೆ ಒಂದಾದ್ರೂ ಇದ್ದೇ ಇರುತ್ತೆ. ಇವತ್ತು ನಾ ಅಡುಗೆ ಕಾಯಿಲೆ ಬಿದ್ದೀನಿ, ಲಗುಟ ಹೋಗ್ಬಿಟ್ಟವ್ರಿ. ಹಾಗಾಗಿ ಯೂಸ್ ಮಾಡೋಕ್ಕೂ ನೀರಿಲ್ಲ.
ಚಾಲು ಮಾಡೀನಿ ರೀ ಈಗ ನೀರೆಲ್ಲ ಬಂದ್ ಮಾಡೋದು ನೋಡ್ರಿ. ಇಲ್ಲಿಗೊಮ್ಮೆ ಏನಾಗ್ಬಿಡ್ತಪ್ಪ ಅಂದ್ರೆ ನೋಡ್ರಿ ಇದ್ರಾಗೂ ನೀರಿಲ್ಲ. ಇನ್ನೇನು ಮಾಡೋದು, ನೀರು ಬರುತ್ತಾನ ಸುಮ್ಮ ಕುಂದ್ರೋದು. ಈಗ ನೀರಿಲ್ಲಾರ್ದ ಮನೆ ಕೆಲಸನೇ ಇಲ್ಲ. ನಮ್ಗೆ ಯಾರು ಹೇಳ್ತಾರೆ ಹೇಳ್ರಿ ಅಡುಗೆ ಮನ್ಯಾಗ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಟ್ ಮಾಡು, ಆರಾಮ್ ಕುಂದ್ರ ಅಂತೇಳಿ. ಈ ನೀರು ಖಾಲಿ ಆಗ್ಯಾವಲ್ಲ ಅದಕ್ಕಂತೇಳಿ ನಮಗೆ ನಾವೇ ರೆಸ್ಟ್ ತೊಗೊಳೋದು. ನಮಗೆ ನಾವೇ ಒಂದು ಸ್ವಲ್ಪ ನೀರು ಬರುತ್ತಾನೆ ವೇಟ್ ಮಾಡ್ಕೊಂತ ಕುಂದ್ರದು ನೋಡ್ರಿ. ಈಗ ಯಜಮಾನ್ರು ಬರೋ ತನಕ ಡೋರ್ ಕ್ಲೋಸೇ ಮಾಡಿಬಿಡ್ತೀನಿ ರೀ. ಅಲ್ಲಿವರೆಗೂ ಒಳಗಿನ ಕೆಲಸ, ಒಂದು ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡೋದು ಇವೇ ಏನರ ಇರ್ತಾವೆ. ಈ ಮಕ್ಳಿಗಾರ ಸ್ವಲ್ಪ ಮತ್ತೆ ಕಸ ಹೊಡ್ದನ್ನೆಲ್ಲ ನೋಡ್ಸೋಕ್ಕಾಗಲ್ಲ, ಕಸನೂ ಹುಡ್ಕೋಬೇಕು. ಈಗ ಸಾಲಿಗೆ ಹೋಗ್ಯಾರ ಅವರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದ್ಮ್ಯಾಗ ರೀ ಮಾಡ್ಕೊಂಡ್ರೆ ಬರ್ತದ. ಈಗ ಏನಿಲ್ಲ ರೀ, ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೋತ ಕುಂದ್ರದು ನೋಡ್ರಿ. ಇದು ನಮ್ಮ ಅಪಾರ್ಟ್ಮೆಂಟಿಂದ ಬಾಜುಕಿಂದ ಅದ್ರ ಫ್ರೆಂಡ್ಸ್ ಜಾಗ. ಇದು ನಮ್ದು ಅಪಾರ್ಟ್ಮೆಂಟ್ ಯಾರು ಕಟ್ಟಾರ ನೋಡ್ರಿ, ಬಿಲ್ಡರ ಅವರೇ ಇದನ್ನು ತೊಗೊಂಡಾರ. ಇಲ್ಲಿ ಕೂಡ ಈ ಪ್ಲಾಟ್ಗಳು ತಯಾರಾಗ್ತಾವ. ಒಂದು ಅಂತಸ್ನ್ಯಾಗ 2 ಬಿಲ್ಡಿಂಗ್ ಮಾಡ್ಯಾರ್ರಿ. ಇಲ್ಲಿ ಫುಲ್ ಇಲ್ಲಿ ಲೆವೆಲ್ ಇತ್ತಿದ, ಈಗಷ್ಟು ತಳಗ ಕಡ್ಡ ಹೊಡೆದಾರ ನೋಡ್ರಿ ಫೌಂಡೇಶನ್ ಹಾಕೋ ಸಂಬಂಧ. ನಾನು ಹೀಗೆ ಬಂದೀನಿ, ಹಂಗಾಗಿ ಸ್ವಲ್ಪ ವಿಡಿಯೋ ತೊಗೊಂಡ್ರೆ ಆಯಿತು ಅಂತ ಹೇಳಿ ನಿಂತೆ ನೋಡ್ರಿ. ಸ್ವಲ್ಪ ಏನಾದರೂ ಖರೀದಿ ಮಾಡ್ಬೇಕಂತ ಬಂದ್ವಿ ಆಂಟಿ ನಾನು. ರೆಡಿಮೇಡ್ ಡ್ರೆಸ್ಗಳು ಬಂದಿದ್ದೀವಿ ರೀ, ನೋಡಮಂತ ಬಂದ್ವಿ. ಅವೇನು ಇಷ್ಟ ಆಗಲಿಲ್ಲ, ಹಾಗಾಗಿ ಈಗ ಸುಮ್ಮನೆ ಮ್ಯಾಗ ಹೋಗೋದು ನೋಡ್ರಿ. ನೋಡಿ ಆಂಟಿ ನಿಂದು ಹತ್ತಿದ್ದು ಕಾಣಿಸುತ್ತೆ. ಆಂಟಿದು ಬಾಂಡೆ ಆಗೋಣ ಲಗುಟ್ ಆಗ್ಯದ್ರಿ. ನಂದೇ ಇಲ್ಲಿ ಈಗ ನೀರು ಬಿಟ್ಟಾರ, ಈಗ ಒಳ್ಳದು ಮ್ಯಾಗ ಏರ್ಸುತ್ತಾನ ಹಂಗೆ ಕುಂದ್ರಬೇಕು ನೋಡ್ರಿ. ಹಾಂ, ಈಗೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಖಾಲಿ ಇರ್ತದ್ರಿ. ಹಾಂ, ಸಂಜೆ ಮಾಡಿ 7:30 8 ಗಂಟೆ. ಮತ್ತು ನಾಯಿ ಬಂದದೆ ನೋಡ್ರಿ ಒಳಗೆ. ಮತ್ತು ಇಷ್ಟೆಲ್ಲ ಮಾಡಿದ್ರು ಒಳಗೆ ಬಂದು ಹೊಲಸು ಮಾಡ್ತವೆ. ಹಾಂ, ಓಪನ್ ಇದ್ದಾಗ ಬರ್ತಾವ್ರಿ, ಎಲ್ಲಾರ ಕುಂತು ಬಿಡ್ತಾವೆ ನಾಯಿಗಳು, ಆಮೇಲೆ ಹೊಲಸು ಮಾಡಿಬಿಡ್ತಾವೆ. ಹಾಂ, ಮತ್ತು ರೀ ಇಟ್ಟಾರಿ ಇವೆಡ್ಡು. ಆದ್ರೆ ಏನು ಕಲೆಕ್ಷನ್ ಕೊಡ್ತಾರೆ, ಏನು ಮಾಡ್ತಾರೆ ರೀ ಒಳ್ಳೆ ಕುಂಡ್ರ ಬರ್ರಿ. ಈ ಥರ ಓಪನ್ ಇದ್ದಾಗ ಬಂದುಬಿಡ್ತಾವ್ರಿ. ಯಾರು ಹೋಗ್ಯಾರೇನು ಹೊರಗೆ ಗೊತ್ತಿಲ್ಲ. ಓಪನ್ ಅದ ಏನೋ ಡ್ರೆಸ್ ಎಲ್ಲ ಬಂದಿರೋ ಓಪನ್ ಇಟ್ಟು ಹೋಗ್ಯಾರೇನು. ಈಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ಮ್ಯಾಗ ಹೋಗೋದು ನೋಡ್ರಿ. ಮಳೆ ಬರತೈತಿ. ನಮ್ಮ ಮಾವರು ಛತ್ರಿ ಹಿಡ್ಕೊಂಡು ಅಲ್ಲೇ ನಿಂತಾರ. ನಾ ಮ್ಯಾಗ ಬಂದೀನಿ ರೀ, ಬಂದು ಈಗ 10 ನಿಮಿಷ ಮ್ಯಾಗ ಆಯ್ತು. ಅಲ್ಲೇ ನಿಂತಾರ ನೋಡ್ರಿ. ಮನ್ಯಾಕರ ಬರ್ಬೇಕು. ಓ ಅಪ್ಪ, ತಳ ಪಾರ್ಕಿಂಗ್ದಾರೆ ನಿಂದಿರ್ಬೇಕೇನು? ಇಲ್ಲೇ ನೋಡ್ರಿ, ನಡು ರೋಡ್ದ ನಿಂತಾರ. ಹಂಗತ್ತೆ ಹಂಗೆ ನೋಡಿಲ್ಲ, ಮಳೆ ಹೆಂಗೆ ನಿಂತಾರ್ರಿ ಮ್ಯಾಲೆ ತಳಗ ಇಲ್ಲಿ ಬರೋದಲ್ಲ ಪಾರ್ಕಿಂಗ್ದಾಗ. हां ड्रेस आले होते हो खाली ड्रेस आले होता खाली आताच मी आवाज दिले अम्मू अम्मू म्हणून हां नाही हो चांगला नव्हता हां जेवण नाही बघा मी पण म्हणूनच बसले अंघोळ नाही माझा पण अजून बघा काय करायचं मग नाही हो आम्हाला कोण सांगत होती का काय करू नको गप्प असं म्हणून आता पाणी बंद झालं म्हणून थोडा रेस्ट घ्यायचा हां माझा पण तेवढंच राहिले बघा स्वयंपाक झाले फक्त धुना भांडे राहिले होता परशी पाण्याशिवाय ते कामच होत नाही होत नाही हां होय हो जागा पुरत नाही ಬರೀ ಸೋಯಾಬೀನ್ ಪಲ್ಯ ಮತ್ತು ಏನಾಗ ಜಸ್ಟ್ ಬಿಸಿ ಬಿಸಿ ಅನ್ನ ಹಚ್ಚೀನಿ ಇವು ಹವಕ್ಕೆ ಈ ಥರ ಬಿಸಿದು ಊಟ ಮಾಡಿದ್ರೆ ಚೆನ್ನಾಗಂತ ಅನಿಸ್ತೈತಿ ಸಾಂಬಾರು ಮಾಡಿಲ್ರಿ ಈಗ ಇಬ್ಬರ ಪೂರ್ತಿಯಾಗಿ ಮಾಡೋಣ ಒಳ್ಳೆ ರಾತ್ರಿಗೆ ಅದೇ ಉಣ್ಣೋದಾಗನ ಒಲ್ಲ ಅನ್ಸುತ್ತೆ ಸಾಂಬಾರು ಅದು ಈಗ ಚಪಾತಿ ಪಲ್ಯ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಮಸಾಲೆ ಖಾರ ಮಸ್ತ್ ಆಗುತ್ತೆ ರೀ ಏನು ಮಾಡೋದು ಫ್ರೆಂಡ್ಸ್ ಈ ಸದ್ಯಕ್ಕೆ ನೀರಿಂದೊಂದು ಭಾಳ ಟೆನ್ಷನ್ ಆಗ್ಬಿಟ್ಟೈತೆ ಎಲ್ಲರಿಗೂ ಇಲ್ಲಿ ಬೋರ್ ಹೊಡ್ದಾರಲ್ರಿ ಆ ಬೋರಿ ನೀರು ಕಡಿಮೆ ಅದಾವೆ ನಮ್ಮ ಬಿಲ್ಡರ್ ಏನದಾರಲ್ಲ ಈಗ ಸೈಡಿನ ಜಾಗ ತೋರಿಸಿದ್ ನೋಡ್ರಿ ಆಗಾಳೆ ಆ ಜಾಗದ ನೀರು ಭಾಳ ಅದಾವೆ ಅಲ್ಲಿ ನೀರೇನೆ ಇಲ್ಲಿಗೆ ಬಿಡಾಕತ್ತಾರ ಈಗ ಅಲ್ಲಿನ ಕೆಲಸ ನಡೆದೈತಿ ಹಂಗಾಗಿ ಇಲ್ಲಿ ನೀರು ಕಡಿಮೆ ಬೀಳಕತ್ತಾವ ಈಗ ಮುಂದಿನ ಫ್ಯೂಚರ್ ಹೆಂಗೆ ಐತೋ ಗೊತ್ತಿಲ್ಲ ಏನಿದ್ದು ನಿಮ್ಗೆ ಅಪ್ಡೇಟ್ ಕೊಟ್ಕೊಂತ ಹೋಗ್ತೀನಿ
ಈಗಿನ್ನ ಭಾಳ ಜನ ಏನೋ ಹೆಣ್ಮಕ್ಳು ಜಳಕನೇ ಮಾಡಿಲ್ಲ, ಎಲ್ಲರೂ ಹಂಗೆ ಕೂತೀವಿ. ಅಡಿಗೆ ಒಂದು ಆಗಿರ್ತೈತಿ. ಕೆಳಗಡೆ ಆಗಲ್ಲ ಕೇಳಿದ್ರೆ ನೀವು ಅವ್ರು ಕೂಡ ಮಾತಾಡ್ಕೊತ ಅವರು ಅಂದ್ರೆ ಇನ್ನೂ ಮೈ ತಗೊಂಡಿಲ್ಲ ಅಂತೇಳಿ. ಮತ್ತು ಇನ್ನೇನು ಮಾಡೋದು ಫ್ರೆಂಡ್ಸ್, ಅದಕ್ಕೆ ನಾ ಹೇಳಕತ್ತಿದ್ನ್ಯಾ ಖಾಲಿ ಟೈಮ್ದಾಗ ಯಾರೋ ನಮಗೆ ಕುಂದರಿ ರೆಸ್ಟ್ ಮಾಡಿರಿ, ಕೆಲಸ ಮಾಡಿಬಿಡ್ರಿ ಅನ್ನಲ್ಲ. ಈ ನೀರು ಓದ್ ಬಂದ್ರೆ ಈಗೆಲ್ಲ ಅಡಿಗೆ ಆಗಾರ್ದು ಹೋಗೋರು ಕೆಲ್ಸದ ಮ್ಯಾಗ ಬುತ್ತಿ ಕಟ್ಟೋದು ಮಕ್ಕಳಿಗೆ ಗಂಡಗ ಎಲ್ಲ ಮಾಡಿಬಿಟ್ಟಿರ್ತಾರೆ. ಈಗ ನೀರಿಲ್ಲಲ್ಲ, ಹಂಗಾಗಿ ಆರಾಮ್ಸಿರಿ ಕುಂದ್ರದು. ನೀರು ಬಿಟ್ಟ ಮ್ಯಾಗ ಕೆಲಸ ಶುರು ನೋಡ್ರಿ, ಗೊತ್ತಿಲ್ಲ ಈ ಸದ್ಯಕ್ಕೆ. ಸೊ ಹಿಂಗೆ ನೋಡ್ರಿ, ಮನೆ ಆದ್ರೆ ಆರಾಮಂತ ನಾವು ಅನ್ಕೊಳ್ತಿದ್ವಿ, ಆ ಥರ ಅನ್ಕೊಳ್ತಿದ್ವಿ. ಮನೆ ಆಯಿತು, ಇಲ್ಲೊಂದು ಪ್ರಾಬ್ಲಮ್. ಒಟ್ಟು ಜೀವನದ ಪ್ರಾಬ್ಲಮ್ಸ್ಗಳು ಬರೋದನ್ನೇ ಫೇಸ್ ಮಾಡ್ಕೊತ ಹೋಗೋದು ಅಷ್ಟೇ ನೋಡ್ರಿ. ಈಗ ಊಟ ಮಾಡೋಣ ಬರ್ರಿ. लक्ष्मी येते म्हणून पिल्याचं ಫ್ರೆಂಡ್ಸಾ, ಇವತ್ತಿನ ದಿನ ಅಂತೂ ಫುಲ್ ಇದ್ರ ಥರ ಐತಂತಾನೆ ಹೇಳ್ಬೋದು. ಬ್ಯಾಸರ ರೀ. ಯಾಕಂದ್ರೆ ನೀರಿಲ್ಲ ಸಂಬಂಧ ಏನು ಮಾಡೋಕ್ಕೂ ಆಗ ಒಂದು ಕೆಲಸ. ಹಂಗಾಗಿ ನಾನು ಕೂಡ ಹಂಗೆ ಕುಂತ್ಬಿಟ್ಟೆ. ಕುಡಿಯೋ ನೀರು ಅವು ಈಡೂ ಆಗಂಗಿಲ್ಲ. ಅದ್ರಾಗ ಇದು ಒಂದು ಮತ್ತು ಒಂದು ನಳ ಒಂದು ಹಂಡೆ ಇವೆರಡೇ ಹೋದವು. ನೀರು ಹೆಂಗೂ ಬಂದೇ ಬರ್ತಾವೆ. ಒಂದು 2 ತಾಸು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಯಜಮಾನ್ರು ಬಂದು ಊಟ ಮಾಡಿ ಮನ್ಕೊಂಬಿಟ್ಟೆ, ನಿದ್ದೆ ಹತ್ಬಿಡ್ತು. ಅವಳು ಮಕ್ಕಳು ಬಂದು ಮಕ್ಳು ಬಿಡ ನಾವಾಗಿ ಎದ್ದೆ. ಮತ್ತು ಎದ್ಗುಟ್ಟೆ ನಾನು ನೀರು ನೋಡಿದೆ, ನೀರು ಬಂದಿದ್ವು. ಅವು ಸಣ್ಣ ಇದ್ದವು ರೀ. ಯಾಕಂದ್ರೆ ಒಮ್ಮೆ ಫುಲ್ 0% ಆಗಿಬಿಟ್ಟಿದ್ದಲ್ಲ ಮ್ಯಾಗೆಂಟ್ ಹಾಕಿ. ಹಂಗಾಗಿ ಮತ್ತು ಅವು ಮ್ಯಾಗ ಇರುತ್ತಾನ ಒಂದು ಅರ್ಧ ತಾಸು ಅಂತೂ ನೀರು ಬರೋದೂ ಇಲ್ಲ. ಹಾಗಾಗಿ ಮತ್ತು ಗ್ಯಾಪ್ನೊಳಗೆ ಮಕ್ಳಿಗೆ ಹಸಿವಿಗೆ ತಂದರು. ಮತ್ತು ಬಟಾಟಿ ಫ್ರೈ ಮಾಡೀನಿ ರೀ. ಬಟಾಟಿ ಫ್ರೈ ಮಾಡಿಕೊಟ್ಟೆ. ಆ ಗ್ಯಾಪ್ನೇ ಮಕ್ಕಳು ಕೈಕಾಲು ಮರಿ ತೊಗೊಂಡ್ರೆ ಆ ಬಕೆಟ್ ತುಂಬಿಸಿಟ್ಟಾರ. ದೇವ್ರ ಮುಂದೆ ದೀಪ ಹಚ್ಚಿಸ್ತೀನಿ ಎಲ್ಲನೂ. ಈಗ ನಾನು ಕೂಡ ದಿವ್ಸ ತಿಂದು ಉದ್ದಿದ ಕೆಲಸ ಮಾಡ್ಬೇಕು ನೋಡ್ರಿ. ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.